ನಮಸ್ಕಾರ ಸ್ನೇಹಿತರೆ. 2020ರಲ್ಲಿ ಒಂದು ಅಘೋರಿಯನ್ನ ಪತ್ತೆ ಹಚ್ತಾರೆ. ಅವರಿಂದ ಕೆಲವು ವಿಚಾರಗಳನ್ನು ತಿಳ್ಕೊಳ್ಬೇಕು ಅನ್ನೋಸ್ಕರ ಅವರನ್ನು ನಾರ್ಕೋ ಟೆಸ್ಟ್ಗೆ ಒಳಪಡಿಸ್ತಾರೆ. ಆ ಟೆಸ್ಟ್ಗೆ ಒಳಪಡಿಸಿದ ನಂತರ ಆ ವ್ಯಕ್ತಿ ಸುಳ್ಳು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅವರ ಮಾತು ಪ್ರಾರಂಭ ಆಗುತ್ತೆ. ನನ್ನ ಹೆಸರು ಓಂ ಶಾಸ್ತ್ರಿ ಅಂತ. ನಾನು ಸುಮಾರು 4 ಯುಗಗಳಿಂದ ಭಾರತದಲ್ಲಿ ವಾಸವಿದ್ದೇನೆ. ನಾನು ಭಾರತೀಯನೇ. ನಂತರ ನಾನು ರಾಮಾಯಣವನ್ನು ಕೂಡ ನೋಡಿದ್ದೇನೆ, ಮಹಾಭಾರತವನ್ನು ಕೂಡ ನೋಡಿದ್ದೇನೆ. ರಾಮಾಯಣ ಯುದ್ಧದ ಅಂತ್ಯವನ್ನು ಕೂಡ ನೋಡಿದ್ದೇನೆ, ಮಹಾಭಾರತದ ಅಂತ್ಯವನ್ನು ಕೂಡ ನೋಡಿದ್ದೇನೆ. ನಾನು ಕೃಷ್ಣನನ್ನು ಕೂಡ ಭೇಟಿ ಮಾಡಿದ್ದೇನೆ, ನಾನು ರಾಮನನ್ನು ಕೂಡ ಭೇಟಿ ಮಾಡಿದ್ದೇನೆ. ನನಗೆ 40 ವರ್ಷ ಇರಬೇಕಾದ್ರೆ ನನ್ನ ವಯಸ್ಸು ನಿಂತೋಯ್ತು, ಮತ್ತು ನನ್ನ ವಯಸ್ಸು ಮುಂದುವರಿಲಿಲ್ಲ. ನಾನು ಸಾಯುವುದು ಕೂಡ ಇಲ್ಲ. ನಾನು ಭಾರತದ 8ನೇ ಚಿರಂಜೀವಿ ಅಂತ ಹೇಳ್ತಾನೆ. ಇಷ್ಟೂ ವಿಷಯಗಳನ್ನು ಆ ವ್ಯಕ್ತಿ ಹೇಳಿದ ನಂತರ ಇದರಲ್ಲಿ ಮತ್ತೂ ಕೂಡ ಯೋಚನೆ ಮಾಡುವಂಥ ವಿಚಾರಗಳು ಅನೇಕ ಅಡಗಿರುತ್ತೆ ಸ್ನೇಹಿತರೆ. ನೋಡಿ, ಆ ವ್ಯಕ್ತಿ 4 ಯುಗಗಳನ್ನ ನೋಡಿದ್ದೇನೆ ಅಂತ ಹೇಳಿದ್ರು. 40 ವರ್ಷಕ್ಕೆ ನನ್ನ ವಯಸ್ಸು ನಿಂತೋಯ್ತು ಅಂತ ಹೇಳಿದ್ರು. ರಾಮಾಯಣವನ್ನು ಕೂಡ ನೋಡಿದ್ದೇನೆ, ಮಹಾಭಾರತವನ್ನು ಕೂಡ ನೋಡಿದ್ದೇನೆ, ಕೃಷ್ಣನನ್ನು ಕೂಡ ಮೀಟ್ ಮಾಡಿದ್ದೇನೆ, ರಾಮನನ್ನು ಕೂಡ ಭೇಟಿ ಮಾಡಿದ್ದೇನೆ ಅಂತ ಇಂಥ ವಿಚಾರಗಳನ್ನು ಅವರು ಉಲ್ಲೇಖ ಮಾಡ್ತಾರೆ. ನಿಜವಾಗ್ಲೂ ಇದು ಸತ್ಯ ಆಗಿರಬಹುದಾ ಅಂತ ಯೋಚನೆ ಮಾಡೋಕ್ಕಾದ್ರೆ, ನಾನು ಮೊನ್ನೆ ಕೂಡ ಹೇಳಿದೆ, ಯಾವುದನ್ನು ಕೂಡ ಸುಳ್ಳು ಅಂತ ನಾವು ತಿಳ್ಕೊಳಕ್ಕಾಗಲ್ಲ. ಅದು ಅವರವರ ಅನುಭವ ಅವರವ್ರಿಗೆ ಗೊತ್ತಿರುತ್ತೆ ಅಂತ. ಎರಡನೇದಾಗಿ, ಈ ಅಘೋರಿಗಳು ಯಾರ್ಯಾರು ಅಘೋರಿಗಳು ಆಗಬೇಕು ಅಂತ ಆ ಕಡೆ ವಾಲ್ತಾರೋ ಅವರೆಲ್ಲರೂ ಕೂಡ ಮೊದಲನೇದಾಗಿ ಅವರ ಮನಸ್ಸನ್ನು ತುಂಬ ಗಟ್ಟಿಯಾಗಿ ಪರಿವರ್ತನೆ ಮಾಡಿ ಎಲ್ಲವನ್ನು ತೆಗೆದು ಬಿಸಾಕಿ ಆ ಜೀವನಕ್ಕೆ ಅವರು ಹೋಗ್ತಾರೆ. ಇನ್ನೊಂದು ಸಂಶೋಧನೆಯ ಪ್ರಕಾರ ಯಾರ್ಯಾರು ಅಘೋರಿಗಳಾಗಿರ್ತಾರೋ ಅವರೆಲ್ಲರೂ ಕೂಡ ಅತಿ ಹೆಚ್ಚು ವಿದ್ಯೆಯನ್ನು ಕಲಿತವರೇ ಆಗಿದ್ದಾರೆ. ಇನ್ನು ಕೆಲವರು ಅದೆಷ್ಟೋ ದೊಡ್ಡ ದೊಡ್ಡ ಶ್ರೀಮಂತರು ಕೂಡ ಆಗಿದ್ದಾರೆ ಅನ್ನೋದನ್ನು ಒಂದು ಪ್ರಯೋಗ ಹೇಳುತ್ತೆ. ಜೀವನದಲ್ಲಿ ಎಲ್ಲವನ್ನು ಅನುಭವಿಸಿ ಇನ್ನು ಏನೂ ಇಲ್ಲ ಅಂತ ಆ ಅಘೋರಿಗಳ ಜೀವನಕ್ಕೆ ಹೋಗ್ತಾರೆ ಅನ್ನೋದು ಅನೇಕ ರೀತಿಯಾದಂಥ ಸಂಶೋಧನೆಗಳಿಂದ ಅನೇಕ ಗಣ್ಯರು ತುಂಬ ತಿಳಿದವರು ಹೇಳಿದ್ದಾರೆ. ಈ ರೀತಿ ಯೋಚನೆ ಮಾಡಬೇಕಾದ್ರೆ ಈ ನಾರ್ಕೋ ಟೆಸ್ಟ್ ಅನ್ನೋದೇನು, ನಮ್ಮ ಬ್ರೈನಲ್ಲಿ ಏನಿದೆ, ನಮ್ಮ ಯೋಚನೆ ಏನಿದೆ ಅದು ಹೊರಗೆ ಬರುತ್ತೆ. ನಮ್ಮ ಬ್ರೈನಲ್ಲಿ ಅಡಗಿರುವಂಥದ್ದು ಹೊರಗೆ ಬರುತ್ತೆ. ಒಂದು ಸುಳ್ಳು ಹೇಳೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನು ಒಂದು ವರದಿ ಹೇಳುತ್ತೆ. ಆದರೆ ನಾನು ಇದನ್ನು ಯಾವ ರೀತಿ ಒಂದು ಆಲೋಚನೆ ಮೂಲಕ ವಿವರಿಸ್ಬೋದಂದರೆ, ಆ ವ್ಯಕ್ತಿ 4 ಯುಗಗಳನ್ನು ನೋಡಿರಬಹುದು, ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಎರಡನೇದಾಗಿ, ನಮ್ಮ ಮೆದುಳು ನಾವು ಓದಿರುವುದನ್ನು ಕಲ್ಪನೆ ರೂಪಕ್ಕೆ ನಿಜವಾಗಿ ಅದನ್ನು ಪರಿವರ್ತನೆ ಮಾಡಿಕೊಳ್ಳುವಂಥ ಶಕ್ತಿಯನ್ನು ನಮ್ಮ ಮೆದುಳು ಹೊಂದಿದೆ. ಒಂದು ವೇಳೆ ಆ ವ್ಯಕ್ತಿ ಅಘೋರಿಗೆ ಹೋದ ನಂತರ ಆಗಿರ್ಬೋದು, ಇಲ್ಲ ಹೋಗಿಂತ ಮುಂಚೆ ಆಗಿರ್ಬೋದು, ನಮ್ಮ 4 ಯುಗದ ಏನಿದೆ ಇತಿಹಾಸವನ್ನು ಓದಿ ತಿಳ್ಕೊಂಡಿರೋದನ್ನು ಅದು ಅದೇ ರೀತಿ ಹೋಗಿ ಆ ಬ್ರೈನಿಂದ ಹೋಗಿ ಆ ಸಬ್ಕಾನ್ಷಿಯಸ್ ಬ್ರೈನಲ್ಲಿ ಅದು ಉಳ್ಕೊಂಡಿರ್ಬೋದು. ಈ ರೀತಿ ಪ್ರತಿಯೊಂದು ವಿಚಾರವನ್ನು ತಿಳಿದುಕೊಂಡಂಥ ವ್ಯಕ್ತಿ ಆ ವ್ಯಕ್ತಿಯನ್ನು ಪರಿಶೀಲನೆಗೆ ಒಳಪಡಿಸಿದಾಗ, ಪ್ರಯೋಗಕ್ಕೆ ಒಳಪಡಿಸಿದಾಗ ಆ ವ್ಯಕ್ತಿಯ ಮೆದುಳಲ್ಲಿ ಇದ್ದಂಥ ಈ ಯೋಚನೆಯ ಕಲ್ಪನೆಗಳು ಏನಾದರೂ ನಿಜರೂಪಕ್ಕೆ ಬಂದು ಆ ವ್ಯಕ್ತಿ ಹೇಳಿರ್ಬೋದಾ ಅನ್ನೋ ಒಂದು ಯೋಚನೆ ಕೂಡ ಈ ರೀತಿ ಆಗಿರೋಕ್ಕೆ ಅಸಾಧ್ಯ ಅಂತಲೇ ಹೇಳೋಕ್ಕಾಗಲ್ಲ, ಇದು ಸಾಧ್ಯ ಅಂತ ಹೇಳೋಕ್ಕಾಗಲ್ಲ. ಒಂದು ವೇಳೆ ಆ ವ್ಯಕ್ತಿ 4 ಯುಗಗಳನ್ನು ನೋಡಿರ್ಬೋದು, ಇಲ್ಲದೇನೆ ಇರ್ಬೋದು, ಇಲ್ಲ ಈ ರೀತಿ ಆದರೂ ಆಗಿರ್ಬೋದು. ಇಂಥ ಅನೇಕ ವಿಶೇಷತೆಗಳು ನಮ್ಮ ಭಾರತದಲ್ಲಿ ನಡೆಯಕ್ಕೆ ಮಾತ್ರ ಸಾಧ್ಯ. ಯಾಕಂದರೆ ನಮ್ಮ ಭಾರತ ದೇಶವೇ ಒಂದು ಅದ್ಭುತ ಸ್ನೇಹಿತರೆ. ಏನೇ ಇರಲಿ,
ಸಮಾಜಕ್ಕೆ ಒಳ್ಳೆಯದಾಗುವಂಥ ವಿಚಾರಧಾರೆಗಳು ಯಾರಿಂದ ಬಂದ್ರೂ ಅದು ಉತ್ತಮವೇ ಆಗಿರುತ್ತೆ ಸ್ನೇಹಿತರೆ. ಎರಡನೇದೊಂದು ಸಣ್ಣ ವಿಚಾರವನ್ನು ಹೇಳೋದಾದರೆ, ಈ ಸಮಾಜ ಯಾರನ್ನೆಲ್ಲ ದ್ವೇಷಿಸುತ್ತೆ, ಟೀಕೆ ಮಾಡುತ್ತೆ, ಇಲ್ಲ ಬೈಯುತ್ತೆ, ಈ ಸಮಾಜ ಯಾರನ್ನೆಲ್ಲ ಬೈಯುತ್ತೆ ಅವರಿಗೆ ನೀವು ಬೈಯಕ್ಕೆ ಹೋಗ್ಬೇಡಿ. ಯಾಕಂದರೆ ಇಡೀ ಸಮಾಜವೇ ಅವರನ್ನು ಬೈದಿರುತ್ತೆ. ನೀವು ಯಾರಿಗೆ ಬೈತಿದ್ದೀರಿ ಒಂದ್ಸಲ ಯೋಚನೆ ಮಾಡಿ. ನೀವು ಯಾರಿಗೆ ಬೈತಿದ್ದೀರಿ ಅವರಿಗೆ ಬೇರೆ ಯಾರಾದರೂ ಬೈತಿದ್ದಾರಾ ಅನ್ನೋದನ್ನು ಯೋಚನೆ ಮಾಡಿ. ನೀವು ಬೈಯುವವರಿಗೆ ಬೇರೆಯವ್ರು ಯಾರು ಬೈತಿಲ್ಲ ಅಂದರೆ ನೀವು ಯಾಕೆ ಅವರಿಗೆ ಬೈತಿದ್ದೀರಾ ಅನ್ನೋದನ್ನು ಯೋಚನೆ ಮಾಡಿ. ಯಾರು ಯಾರನ್ನು ಕೂಡ ಬೈಬಾರ್ದು ಸ್ನೇಹಿತರೆ. ವಿರೋಧ ಪಡಿಸ್ಬೋದು, ಒಂದು ವಿಚಾರವನ್ನು ಹೇಳಿದಾಗ ಆ ಸರಿ ತಪ್ಪು ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ವೈಯಕ್ತಿಕವಾಗಿ ಯಾರನ್ನು ಯಾರ ಮೇಲೂ ದ್ವೇಷ ಸಾಧಿಸಬಾರ್ದು. ಆ ದ್ವೇಷ ಒಳ್ಳೆಯದು ಅಲ್ಲ. ಪ್ರತಿಯೊಬ್ಬರು ಕೂಡ ಪ್ರೀತಿ ಸ್ನೇಹದಿಂದ ಬದುಕಿದ್ರೇ ಉತ್ತಮ. ಅದೊಂದು ಪರಿಶುದ್ಧವಾದ ಜೀವನವಾಗಿರುತ್ತೆ. ಮೂರನೇದು ಸಣ್ಣ ಒಂದು ವಿಚಾರ ಸ್ನೇಹಿತರೆ. ಹುಡುಗಿರಿಗೆ ಮೀಸೆ ಬಂದರೆ ಚೆನ್ನಾಗಿ ಕಾಣಲ್ಲ. ಹುಡುಗಿರಿಗೆ ಐಬ್ರೋಗಳು ದೊಡ್ಡದಾದರೆ ಚೆನ್ನಾಗಿ ಕಾಣಲ್ಲ. ಹುಡುಗಿರಿಗೆ ಗಡ್ಡ ಜಾಸ್ತಿ ಬಂದರೆ ಚೆನ್ನಾಗಿ ಕಾಣಲ್ಲ. ಒಂದು ಕಲ್ಪನೆ ಮಾಡ್ಕೊಳ್ಳಿ, ಮೀಸೆ ಇರುವಂಥ ಹುಡುಗಿ, ಗಡ್ಡ ಇರುವಂಥ ಹುಡುಗಿ, ಐಬ್ರೋ ದೊಡ್ಡದಾಗಿರುವಂಥ ಹುಡುಗಿ ಯಾವ ರೀತಿ ಇರ್ಬೋದು ಅಂತ ಒಂದು ಕಲ್ಪನೆ ಮಾಡ್ಕೊಳ್ಳಿ. ಅದೇ ರೀತಿ ಹುಡುಗರನ್ನ ಕಲ್ಪನೆ ಮಾಡ್ಕೊಳ್ಳಿ. ಹುಡುಗರಿಗೆ ಮೀಸೆ ಗಡ್ಡ ಇಲ್ಲ ಅಂದರೂ ಕೂಡ ಅವ್ರು ಚೆನ್ನಾಗಿ ಕಾಣ್ತಾರೆ, ಇಲ್ಲ ಇಷ್ಟು ದೊಡ್ಡ ಗಡ್ಡ ಇಟ್ಟು ಮೀಸೆ ಇಟ್ಟರು ಕೂಡ ಅವ್ರು ಚೆನ್ನಾಗಿ ಕಾಣ್ತಾರೆ. ತಲೆಯಲ್ಲಿ ಕೂದಲು ಇಲ್ಲ ಅಂದರೂ ಕೂಡ ಚೆನ್ನಾಗಿ ಕಾಣ್ತಾರೆ, ಕೂದಲು ಇದ್ದರೂ ಚೆನ್ನಾಗಿ ಕಾಣ್ತಾರೆ. ಅಂದರೆ ಈ ಸೌಂದರ್ಯ ಅನ್ನೋದು ಹುಡುಗಿಯರಿಗೆ ಎಷ್ಟಿದೆಯೋ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿ ಹುಡುಗರಲ್ಲೇ ಇದೆ. ನಮ್ಮ ಕಾನ್ಸಂಟ್ರೇಷನ್ನ, ನಮ್ಮ ನಂಬಿಕೆಯನ್ನು ನಾವು ಕಳ್ಕೊಳ್ಬಾರ್ದಷ್ಟೇ. ನಾನು ಚೆನ್ನಾಗಿದ್ದೀನಿ, ನಾನು ಅದ್ಭುತವಾಗಿದ್ದೀನಿ ಅನ್ನೋ ಯೋಚನೆ ನಮಗಿದ್ರೆ ನಮ್ಮಲ್ಲಿ ಏನು ಕೊರತೆ ಇದ್ದರೂ ಕೂಡ ಆ ಕೊರತೆಯನ್ನು ದಾಟಿ ಬದುಕ್ಬೋದು. ಮನುಷ್ಯನ ಮನಸ್ಸಿನಲ್ಲಿ ಯಾವುದೇ ಕೊರಗೆ ಇಲ್ಲದಾಗ ಅವನು ಯಾವುದೇ ಒಂದು ಕೆಲಸಕ್ಕಾಗಿರ್ಬೋದು, ಯಾವುದೇ ಒಂದು ವಿಚಾರಕ್ಕಾಗಿರ್ಬೋದು ಅವನು ಕೈ ಹಾಕಿದಾಗ ಸಂಪೂರ್ಣವಾಗಿ ಅದರಲ್ಲಿ ಇನ್ವಾಲ್ವ್ ಆಗಿ ಅವನಿಗೆ ಕೆಲಸ ಮಾಡೋಕ್ಕೆ ಸಾಧ್ಯ. ಆದಷ್ಟು ಬೇಗ ಅವನ ಗುರಿಯನ್ನು ಅವನು ತಲುಪಬಹುದು. ಇಂಥ ಅನೇಕ ಉತ್ತಮವಾದ ವಿಚಾರವನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ್ತಾ ಬರ್ತೀನಿ. ವಿಷಯ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ.